ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ಚಾನಲ್. ನಾನು ನಿಮ್ಮ ಮನೆ ಹುಡುಗಿ ದೀಪಿಕಾ ಗೌಡ. ಇವತ್ತು ನಾನು ನಿಮ್ಮೆಲ್ಲರನ್ನೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದಪ್ಪ ಆ ದೇವಸ್ಥಾನ ಅಂತಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರುವ ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕಿನಲ್ಲಿರುವಂಥ ಪ್ರಮುಖ ಹೋಬಳಿಯಾದ ರಾಮನಾಥ್ಪುರಕ್ಕೆ ನಾನು ಇವತ್ತು ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನಕ್ಕೆ ತಡ, ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ತ್ರೇತಾಯುಗ ಕಾಲದಲ್ಲಿ ಶ್ರೀರಾಮಚಂದ್ರನವರು ಈಶ್ವರ ಲಿಂಗವನ್ನು ಪೂಜೆ ಮಾಡುತ್ತಿದ್ದ ಸ್ಥಳ ಅಂತ ಇದು. ಆ ಒಂದು ಕಾರಣಕ್ಕೆ ರಾಮನಾಥ್ಪುರ ಅಂತ ಹೆಸರು ಬಂತಂತೆ. ಹಾಗೆ ಈ ದೇವಸ್ಥಾನವು ಕಾವೇರಿ ನದಿಯ ಎಡದಂಡೆಯ ಮೇಲಿದೆ. ಹಾಗೆ ಈ ಒಂದು ಗ್ರಾಮದಲ್ಲಿ ಹಲವಾರು ದೇವಾಲಯಗಳಿರೋದ್ರಿಂದ ದೇವಾಲಯಗಳ ಪಟ್ಟಣ ಅಂತಲೇ ಹೆಸರುವಾಸಿಯಾಗಿದೆ. ಈ ವರ್ಷ ಇಲ್ಲಿ ನಡೆಯುವಂತಹ ಡಿಸೆಂಬರ್ ಹಾಗೂ ಜನವರಿ ಟೈಮಲ್ಲಿ ಷಷ್ಠಿ ಜಾತ್ರೆಗೆ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ. ದರ್ಶನಕ್ಕೆ ಅಂತ ಹೋದ್ವಿ. ಇಲ್ಲಿ ಬಂದು ನೋಡಿದ್ರೆ ನಾರ್ಮಲ್ ಕ್ಯೂವಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗಾಗಿ 250 ರುಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರಿ ತೊಗೊಂಡು ಹೋದ್ವಿ. ಹಾಗೆ ಇಲ್ಲಿ ಒಳಗೆ ಬಂದು ನೋಡಿದ್ರೆ ದೊಡ್ಡದಾಗಿ ಬೋರ್ಡ್ ಹಾಕಿದ್ರು, ಇಲ್ಲಿ ಛಾಯಾಗ್ರಹಣ ಚಿತ್ರೀಕರಣ ಮಾಡೋ ಹಾಗಿಲ್ಲ ಅಂತ. ಸೊ ಇನ್ನೇನು ಮಾಡೋದು, ದೇವರಿಗೆ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಹಾಗೆ ನನಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ಈಚೆಗೆ ಬಂದೆ. ದೇವಸ್ಥಾನ ಅಂತ ಅಲ್ಲಿಗೆ ನಾವು ಹೊರಟ್ವಿ. ಹಾಗೆ ಹೋಗ್ತಾ ಈ ಜಾತ್ರೆ ಮಧ್ಯೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಿಗೆ ಬಂತು. ನಮಗೇನಾದರೂ ಅಪ್ಪ ಅಮ್ಮ ನೆಕ್ಸ್ಟ್ ವೀಕ್ ಜಾತ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಮುಂಚೆನೇ ಹೇಳಿದ್ದಾರೆ ಅಂತಂದರೆ ಕಸಿನ್ಸ್ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ. ನೀನು ಯಾವ ಥರ ಟಾಯ್ಸ್ ತೆಗೆಸ್ಕೋತೀಯಾ, ನಿನ್ಗೇನು ಬೇಕು ಅದು ಇದು ಅಂತ ಡೇ ಆ್ಯಂಡ್ ನೈಟ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಾಗೆ ನೀವೇನಾದರೂ ಅದೇ ಥರ ಪ್ಲ್ಯಾನ್ ಮಾಡಿದರೆ ಜಾತ್ರೆಗೆ ಹೋಗಿ ಫೇವ್ರೆಟ್ ಏನಕ್ಕೆ ಹಠ ಮಾಡಿ ತೆಗೆಸ್ಕೊಂಡಿದ್ದೀರಾ, ಆ ಥರ ಏನಾದ್ರು ಫನ್ನಿ ಇನ್ಸಿಡೆಂಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಮೀನಿನ ಹೊಂಡ ಅಂತ ಇದೆ. ಇಲ್ಲಂತೂ ಸಾವಿರಾರು ಫಿಶ್ ಇರುತ್ತೆ. ಇಲ್ಲಿ ಜೋಳದ ಪುರಿ ಕಡಲೆಕಾಯಿ ಅಂತ ಮಾರ್ತಾ ಇರ್ತಾರೆ. ಅದೆಲ್ಲ ತಗೊಂಡೋಗಿ ಮೀನಿಗೆ ಹಾಕೋದು ಅಂದ್ರೆ ಒಂಥರ ಖುಷಿ. ಇದೆಲ್ಲ ನೋಡಿ ಮುಗಿಸೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು. ಇನ್ನು ಹುಡುಗೀರು ಅಂತ ಅಂದಮೇಲೆ ಕೇಳ್ಕೋಬೇಕಾ, ಚಿಕ್ಕ ಪುಟ್ಟ ಶಾಪಿಂಗ್ಸ್ ಅಂತೂ ಇದ್ದೇ ಇರುತ್ತೆ. ಇದೆಲ್ಲ ಮುಗಿಸಿ ನಾವು ಕೂಡ ಮನೆ ಕಡೆ ಹೊರಟ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.